ಮಹಾಭಾರತದಲ್ಲಿ 18 ದಿನಗಳ ಕುರುಕ್ಷೇತ್ರದ ಯುದ್ಧದ ಬಳಿಕ ಒಂದು ರೀತಿಯಲ್ಲಿ ಈ ಇಡೀ ಯುದ್ಧವನ್ನ ಗೆದ್ದಿದ್ದು ನಾನೇ ಅನ್ನುವಂತ ಒಂದು ಅಹಂಕಾರ ಅವನ ತಲೆಯಲ್ಲಿ ಅಡರುತ್ತೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ರಥದ ಸಾರಥಿ ಆಗಿದ್ದ. ಆ ಶ್ರೀಕೃಷ್ಣನ ಕೆಲಸ ಏನು ಅಂತ ಕೇಳಿದ್ರೆ, ಪ್ರತಿದಿನ ತಾನು ಮೊದಲು ರಥದಿಂದ ಇಳಿದು ಆನಂತರ ಅರ್ಜುನನನ್ನು ರಥದಿಂದ ಕೆಳಗಿಳಿಸಬೇಕು. ಡ್ರೈವರ್ ಆಗಿ ಏನ್ ಮಾಡ್ಬೇಕು, ಆ ಕೆಲಸವನ್ನ ಅಷ್ಟು ದಿನಗಳ ಕಾಲ ಶ್ರೀಕೃಷ್ಣ ಮಾಡುತ್ತಾ ಇದ್ದ. ಆದರೆ 18ನೇ ದಿನಕ್ಕಾಗುವಾಗ ಶ್ರೀಕೃಷ್ಣ ದೇವರು ಹೇಳುತ್ತಾರೆ, ಅರ್ಜುನ ಮೊದಲು ನೀವು ರಥದಿಂದ ಇಳಿ, ಆನಂತರ ನಾನು ಇಳಿತೀನಿ ಅಂತ ಹೇಳಿದ್ರು. ಅರ್ಜುನನಿಗೆ ಬಹಳ ಆಶ್ಚರ್ಯ ಆಯ್ತು. ನನ್ನ ಡ್ರೈವರ್ ಇದ್ದೀರಾ, ನನ್ನ ಸಾರಥಿ ಇದ್ದೀರಾ, ನೀವು ಮೊದಲು ಇಳಿಬೇಕು, ನನಗೆ ಡೋರ್ ಓಪನ್ ಮಾಡಿ ಕೊಡಬೇಕು. ಶ್ರೀಕೃಷ್ಣ ದೇವರು ಹೇಳಿದ್ರು, ಇದರಲ್ಲಿ ಬಹಳ ದೊಡ್ಡ ಗುಟ್ಟಿದೆ, ಮೊದಲು ನೀನು ಇಳಿ ಅಂತ ಹೇಳಿದ್ರು. ಅರ್ಜುನ ಅದೇ ರೀತಿ ತನ್ನ ಗಾಂಡೀವವನ್ನು ಧರಿಸಿಕೊಂಡು ರಥದಿಂದ ಕೆಳಕ್ಕಿಳಿದ. ಇಳಿದಂತ ಅದೇ ಕ್ಷಣ ಮಾತ್ರಕ್ಕೆ ರಥದ ಮೇಲಿದ್ದಂತ ಹನುಮ ಧ್ವಜದಲ್ಲಿದ್ದಂತ ಹನುಮ ರಥವನ್ನು ಬಿಟ್ಟು ಹಾರು ಹೋಗ್ತಾನೆ. ಅಷ್ಟು ಹೊತ್ತಿಗೆ ಇಡೀ ರಥವೇ ಸ್ಫೋಟಗೊಳ್ಳುತ್ತದೆ. ಸ್ಫೋಟಗೊಂಡಾಗ ಅರ್ಜುನ ಕೇಳ್ತಾನೆ, ಇದು ಹೇಗಾಯ್ತು ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರು ಹೇಳ್ತಾರೆ, ಈ 18 ದಿನಗಳ ಕಾಲ ನಿನ್ನ ರಥದ ಮೇಲೆ ಎಷ್ಟೆಲ್ಲ ಶಸ್ತ್ರಾಸ್ತ್ರಗಳ ಪ್ರಯೋಗ ಆಗಿದೆ ಅನ್ನುವಂಥದ್ರ ಲೆಕ್ಕಾಚಾರ ನನ್ನ ಹತ್ರ ಇದೆ. ಆದ್ರೆ ಆ ಎಲ್ಲ ಆಯುಧಗಳು, ಆ ಎಲ್ಲ ಶಸ್ತ್ರಗಳು ನಿನ್ನನ್ನ ಮತ್ತು ನಿನ್ನ ರಥವನ್ನ ಬಾಧಿಸದೇ ಇರುವುದಕ್ಕೆ ಕಾರಣ ನಿನ್ನ ರಥದ ಮೇಲಿದ್ದಂತ ಹನುಮ ಧ್ವಜ ಮತ್ತು ರಥದಲ್ಲಿ ಕುಳಿತಿದ್ದಂತ ನಾನು. ಇವತ್ತು ಅರ್ಜುನನ ಹಾಗೆ ಅಹಂಕಾರಿಯಾಗಿ ವರ್ತಿಸ್ತಾ ಮಂಡ್ಯದಲ್ಲಿ ಹನುಮ ಧ್ವಜಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಾಜಕೀಯವನ್ನು ಮಾಡ್ತಾ ಇರುವವರಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ರಾಜಕೀಯ ಹಬ್ಬ ಅಂದ್ರೆ 5 ವರ್ಷ ಮಾತ್ರ. ಆದ್ರೆ 500 ವರ್ಷಗಳಿಂದ ಒಂದು ಹೋರಾಟವನ್ನು ಮರೆಯದೆ ಆ ಹೋರಾಟವನ್ನು ಕೊನೆಗಾಣಿಸಿದಂತ ಯಶಸ್ಸು ಅದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳಕ್ಕೆ ಸಲ್ಲತ್ತೆ. ಅಯೋಧ್ಯೆಯಲ್ಲಿ ಹಾರ್ತಾ ಇರುವಂತ ಆ ಧರ್ಮ ಧ್ವಜವನ್ನ 500 ವರ್ಷಗಳ ಬಳಿಕ ನಾವು ಹಾರಿಸಿದ್ದೀವಿ. 500 ವರ್ಷಕ್ಕಿಂತ ಮೊದಲು ಆ ಧ್ವಜವನ್ನು ಕೆಳಗಿಳಿಸಿದವರಲ್ಲಿ ಯಾರು ಯೋಚನೆ ಮಾಡಿರ್ಲಿಕ್ಕಿಲ್ಲ. 500 ವರ್ಷದ ನಂತರ ಈ ಸಮಾಜ ಅದನ್ನು ಮತ್ತೆ ಹಾರಿಸುತ್ತೆ ಅಂತ ಪರಾಕ್ರಮಿಗಳು ಈ ಮಣ್ಣಲ್ಲಿ ಹುಡ್ತಾರೆ ಅನ್ನೋದನ್ನ ಯಾರು ಯೋಚನೆ ಮಾಡಿರಲಿಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ಪೀಳಿಗೆ ಜನ ನಾವು ನೋಡಿದ್ದು ಎಂತ ತ್ಯಾಗ, ಎಂತ ಬಲಿದಾನ ರಾಮನಿಗೆ ಬೇಕಾಗಿ, ಹನುಮಂತನಿಗೆ ಬೇಕಾಗಿ ಈ ಮಣ್ಣು ಮಾಡುತ್ತೆ. ಹನುಮಂತ ರಾಮ ಬನಾಯ ತೂನೆ, ಲಕ್ಷ್ಮಣ ಕೋ ಜಿತಾಯ ತೂನೆ, ಪರ್ವತ ಹಾತು ಉಟಾಯ ತೂನೆ, ಹನುಮಾನಲ್ಲ ಮೇಲೆ ಪ್ಯಾರೆಲ್ಲ ಅಂತ ಹೇಳ್ತಾರೆ. ರಾಮನನ್ನ ರಾಮ ಅಂತ ಮಾಡಿದವನು ನೀನು ಅಂತ ಹನುಮಂತನನ್ನ ಹೊಗಳುತ್ತಾರೆ. ರಾಮನಿಗೆ ಯುದ್ಧದ ನಂತರ ಅಯೋಧ್ಯೆಯ ಸಿಂಹಾಸನ ಸಿಕ್ಕಿತು, ವಿಭೀಷಣನಿಗೆ ಲಂಕೆಯ ಪಟ್ಟ ಸಿಕ್ಕಿತು, ಸುಗ್ರೀವನಿಗೆ ಅವನ ರಾಜ್ಯ ಸಿಕ್ಕಿತು. ಆದ್ರೆ ಹನುಮಂತ ಅವನು ಯಾವುದೇ ರಾಜ್ಯಕ್ಕೆ ಅಪೇಕ್ಷೆ ಪಟ್ಟವನಲ್ಲ, ಯಾವುದೇ ಅಧಿಕಾರಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಅವನು ನಿಸ್ವಾರ್ಥ ಭಾವದಿಂದ ಸಮಾಜದ ಕೆಲಸವನ್ನು ಮಾಡಿದ, ಧರ್ಮದ ಕೆಲಸವನ್ನು ಮಾಡಿದ. ಇವತ್ತು ಜಗತ್ತಿನಲ್ಲಿ ರಾಮನಿಗಿಂತ ಹೆಚ್ಚು ಗುಡಿಗಳಿದ್ರೆ ಅದು ಇರುವಂತದ್ದು ಆಂಜನೇಯನಿಗೆ. ಕಾರಣ ಆತ ಮಾಡಿದಂತ ನಿಸ್ವಾರ್ಥವಾದಂತ ಸೇವೆ. ಇವತ್ತು ಆ ರೀತಿ ಹನುಮಂತನ ಆದರ್ಶವನ್ನು ಮೈಗೂಡಿಸಿಕೊಂಡು ಸಾವಿರ ಲಕ್ಷ ಯುವಕರು ಬಜರಂಗ ದಳದ ಮೂಲಕ ಧರ್ಮದ ಪರಿಪಾಲನೆಯನ್ನ, ಧರ್ಮದ ಸೇವೆಯನ್ನ ಈ ಮಣ್ಣಿನಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ ನನಗೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಕೋಮು ಉದ್ವಿಗ್ನತೆ ಇರದ ಇದ್ದಂತ ಒಂದೇ ಒಂದು ಜಿಲ್ಲೆ ಅಂತ ಕೇಳಿದ್ರೆ ನಮ್ಮ ಮಂಡ್ಯದ ಜಿಲ್ಲೆ. ಆದರೆ ಕಳೆದ ಕೆಲವು ಸಮಯದಿಂದ ಮಂಡ್ಯದಲ್ಲಿ ಕೂಡ ಮತಾಂಧ ಶಕ್ತಿಗಳು ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ದಾರೆ. 100ರಲ್ಲಿ 4 ಜನ ಸೇರಿ 96 ಜನರ ಮೇಲೆ ಕಲ್ಲು ಹೊಡಿತಾರಂತಾದ್ರೆ ಇದು 4 ಜನರ ತಾಕತ್ತಲ್ಲ, 96% ಇರುವಂತ ನಮ್ಮ ದೌರ್ಬಲ್ಯ. ನಾಯಿ ಬಾಲ ಅಲ್ಲಾಡಿಸಬೇಕು ಬಿಟ್ರೆ ಬಾಲ ನಾಯಿಯನ್ನ ಅಲ್ಲಾಡಿಸುವುದಲ್ಲ. ಬಾಲ ನಾಯಿಯನ್ನ ಅಲ್ಲಾಡಿಸಿದಂತಾದ್ರೆ ಅದು ಬಾಲದ ತಾಕತ್ತಲ್ಲ, ನಾಯಿಯ ದೌರ್ಬಲ್ಯ. ಪುತ್ತೂರಿನಲ್ಲಿ ನಡೆದಂತಹ ಘಟನೆ ಇರಬಹುದು, ನಾಗಮಂಗಲದಲ್ಲಿ ನಡೆದಂತಹ ಘಟನೆ ಇರಬಹುದು. ಈ ಎಲ್ಲ ಘಟನೆಗಳು ಹಿಂದೂ ಸಮಾಜಕ್ಕೆ ಇದು ದಿಕ್ಸೂಚಿಯಾಗಿರುವಂತಹ ಘಟನೆಗಳು. ಈ ರೀತಿಯ ಘಟನೆಗಳು ಮತ್ತೆ ನಡೀಬಾರದು ಅಂತಾದ್ರೆ ಜಾತಿಗಳಲ್ಲಿ ಹಂಚಿ ಹೋಗಿರುವಂತ ನಮ್ಮ ಸಮಾಜ ಒಂದಾಗಬೇಕು. ಬೇರೆ ಬೇರೆ ಮತ ಪಂಥಗಳಲ್ಲಿ ಹಂಚಿ ಹೋಗಿರುವಂತ ನಮ್ಮ ಸಮಾಜ ಒಂದಾಗಬೇಕು.
ರಾಷ್ಟ್ರೀಯ ಭಾವನೆಯನ್ನ ಜಾಗೃತಗೊಳಿಸ್ತಾ ಈ ಧ್ವಜದಾಡಿಯಲ್ಲಿ ನಾವೆಲ್ಲ ಜೊತೆಯಾಗಬೇಕು. ಆ ಹನುಮ ಧ್ವಜದ ಧರ್ಮ ಛಾಯೆ ಅಡಿಯಲ್ಲಿ ಇಡೀ ಹಿಂದೂ ಸಮಾಜವನ್ನ ಸಂಘಟಿತಗೊಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ ಅಂತ ಹೇಳಿ. ಜಗತ್ತಿನೆಲ್ಲೆಡೆ ಯುದ್ಧಗಳಾಗ್ತಾ ಇದೆ, ಜಗತ್ತಿನೆಲ್ಲೆಡೆ ಜನ ಆತಂಕಗೊಂಡಿದ್ದಾರೆ. ಜಗತ್ತಿನ ಅನೇಕ ಕಡೆಗಳಲ್ಲಿ ನಿನ್ನೆ ಇಂಡೋನೇಷ್ಯಾದ ದೃಶ್ಯವನ್ನು ನೋಡ್ತಾ ಇದೆ. ಒಂದು ಬೈಕಿಗೆ ಪೆಟ್ರೋಲ್ ಹಾಕಬೇಕು ಅಂತ ಆದ್ರೆ 5 ಕಿಲೋಮೀಟರ್ ಸಾಲಲ್ಲಿ ನಿಲ್ಲುವಂತಹ ಸ್ಥಿತಿ ಇವತ್ತು ಇಂಡೋನೇಷ್ಯಾದಲ್ಲಿದೆ. ಆದ್ರೆ ನನ್ನ ದೇಶ ಸುರಕ್ಷಿತವಾಗಿದೆ, ನನ್ನ ಜನ ಸುರಕ್ಷಿತರಾಗಿದ್ದಾರೆ. ನಮ್ಮ ಯಾವುದೇ ದಿನನಿತ್ಯದ ಚಟುವಟಿಕೆಯ ಮೇಲೆ ಎಲ್ಲಷ್ಟು ಕೂಡ ವ್ಯತ್ಯಾಸ ಆಗದೇ ಇರುವುದಕ್ಕೆ ಕಾರಣ ದೆಹಲಿಯಲ್ಲಿ ಕುಳಿತಿರುವಂತಹ ಒಬ್ಬ ಸರ್ವಸಮರ್ಥವಾದಂತಹ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ. ಆ ಮಹಾಪುರುಷ, ಆ ವ್ಯಕ್ತಿಯಿಂದಾಗಿ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿಯ ವಾತಾವರಣ ಇದೆ. ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ಕಡೆ ನೋಡ್ತಾ ಇದ್ದಾರೆ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆ ಕಡೆ ರಷ್ಯಾ ಮತ್ತು ಅಮೆರಿಕ ಹೊಡೆದಾಡ್ತಾ ಇರಬೇಕಿದ್ರೆ ರಷ್ಯಾದ ಜೊತೆಗೂ ಕೂಡ ಚೆನ್ನಾಗಿದ್ದಾರೆ, ಅಮೆರಿಕದ ಜೊತೆಗೂ ಚೆನ್ನಾಗಿದ್ದಾರೆ, ಇಸ್ರೇಲ್ನ ಜೊತೆಗೂ ಮಾತುಕತೆ ಆಗ್ತಾ ಇದೆ, ಇರಾನ್ನ ಜೊತೆಗೂ ಮಾತುಕತೆ ಆಗ್ತಾ ಇದೆ. ಕಾರಣ ಏನು ಕೇಳಿದ್ರೆ ನಾವು ಯಾವುದೇ ನಿಮ್ಮ ಮಿತ್ರ ಪಾರ್ಟಿಗಳಲ್ಲಿಲ್ಲ. ನಮಗೆ ಮುಖ್ಯ ಯಾವುದು ಕೇಳಿದ್ರೆ ಭಾರತದ ಹಿತಾಸಕ್ತಿ ಮುಖ್ಯ. ಭಾರತದ ಜನರಿಗೆ ಬೇಕಾಗಿ ನಾವು ಯಾವುದೇ ರೀತಿಯಾದಂತಹ ಹೊಂದಾಣಿಕೆಯನ್ನ ಮಾಡಿಕೊಳ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಈ ಎಲ್ಲ ವಿಪ್ಲವಗಳ ಮಧ್ಯದಲ್ಲಿ ಹಿಂದೂ ಸಮಾಜ ಭದ್ರವಾಗಿ ಸುಭದ್ರವಾಗಿ ಇವತ್ತು ತನ್ನ ಎಲ್ಲ ಕಡೆಗಳಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸ್ತಾ ಇದೆ. ನಾನು ಜಗತ್ತಿನ ಇತಿಹಾಸವನ್ನ ಒಬ್ಬ ಸ್ಟಡಿ ಮಾಡಿ ಬರೆದಿದ್ದಾನೆ, ವಿಲ್ ಡ್ಯುರಾಂಟ್ ಅಂತ ಅವನ ಹೆಸರು. ಅವನ ನಾಗರಿಕತೆಯ ಕಥೆಗಳು ಅನ್ನುವಂತ ಒಂದು ಸರಣಿ ಲೇಖನದಲ್ಲಿ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ದಾಳಿಗಳು ನಡೆದಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ. ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾಗಿ ಇವತ್ತಿಗೂ ಜೀವಂತವಾಗಿರುವಂತಹ ಒಂದು ನಾಗರಿಕತೆ ಅಂದ್ರೆ ಅದು ಹಿಂದೂಗಳ ಈ ಭಾರತೀಯ ನಾಗರಿಕತೆ. ಯಾರೂ ಇಲ್ಲ. ನೀವು ಈಜಿಪ್ಟಿಗೆ ಹೋಗಿ ನೋಡಿದ್ರೆ ಈಜಿಪ್ಟ್ ಅಲ್ಲಿ ಪಿರಮಿಡ್ಗಳಿವೆ, ಕಟ್ಟಿದವರು ಎಲ್ಲಿದ್ದಾರೆ ಕೇಳಿದ್ರೆ ಇಲ್ಲ. ರೋಮ್ ಸಾಮ್ರಾಜ್ಯ ಎಲ್ಲಿ ನಾಶ ಆಗಿ ಹೋಗಿದೆ ಗೊತ್ತಿಲ್ಲ. ಗ್ರೀಕ್ ಸಾಮ್ರಾಜ್ಯ ನಾಶ ಆಗಿ ಹೋಗಿದೆ, ಮಾಯನ್ಸ್ಗಳು ನಾಶ ಆಗಿದ್ದಾರೆ, ಚೌಂಡಿಯನ್ಸ್ಗಳು, ಐಗುಪ್ತರು, ಎಮನ್ಸ್ಗಳು, ಮೆಸಪಟೋಮಿಯಾ, ಇಂಕಾ ಎಲ್ಲ ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು ನಾಶ ಆಗಿ ಹೋಗಿವೆ. ನಮ್ಮ ಕಣ್ಣೆದ್ರೆ ಮೊನ್ನೆ ಯಸೀದಿಗಳು ಅನ್ನುವಂತ ಒಂದು ಸಣ್ಣ ಜಾತಿ ಐಸಿಸ್ ಉಗ್ರರ ದಾಳಿಗೆ ಸಿಲುಕಿ ಆ ಸಂಪೂರ್ಣ ಒಂದು ವರ್ಗವೇ ನಾಶ ಆಗೋಯಿತು. ಆದ್ರೆ ಕಳೆದ 1,000 ವರ್ಷಗಳಿಂದ ನಿರಂತರವಾಗಿ ಈ ಶತ್ರುಗಳ ಜೊತೆ ಹೋರಾಟವನ್ನು ಮಾಡ್ತಾ ನಮ್ಮ ಮಠ ಮಂದಿರಗಳನ್ನ, ನಮ್ಮ ಧರ್ಮ ಸ್ಥಾಪತ್ಯಗಳನ್ನ, ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸುವಂತಹ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿಕೊಂಡು ಬಂದಿದೆ. ಅದಕ್ಕೆ ಪ್ರೇರಣಾದಾಯಿಯಾಗಿ ನಮಗೆ ನಿಂತವರು ಯಾರು ಕೇಳಿದ್ರೆ ಈ ರೀತಿಯ ಮಠಾಧೀಶರುಗಳು, ಈ ರೀತಿಯ ನಮ್ಮ ಮನೆಯ ಒಳಗಡೆ ಇರುವಂತಹ ತಾಯಂದಿರು. ದಲೈಲಾಮ ಒಂದು ಕಡೆ ಹೇಳ್ತಾರೆ, ನಮ್ಮ ಬೌದ್ಧ ಧರ್ಮ ನಾಶ ಆಗಬೇಕಾದ್ರೆ ಕಾರಣ ಏನು ಕೇಳಿದ್ರೆ ಇವತ್ತು ಅಫ್ಘಾನಿಸ್ತಾನದಲ್ಲಿ ವಿಗ್ರಹ ಇದೆ, 300 ಅಡಿ ಎತ್ತರಕ್ಕಿದೆ. ಅದನ್ನು ಡೈನಮೈಟ್ ಇಟ್ಟು ಆ ಉಗ್ರಗಾಮಿಗಳು ನಾಶ ಮಾಡಿದ್ರು. ಇಡೀ ಗಾಂಧಾರದಲ್ಲಿ ಒಬ್ಬ ಬೌದ್ಧ ನಿಮಗೆ ನೋಡೋಕೆ ಸಿಗೋದಿಲ್ಲ. ಟಿಬೆಟ್ ಅನ್ನು ಖಾಲಿ ಮಾಡಿ ಓಡಿಸಿದ್ರು. ಎಲ್ಲ ಕಡೆಗಳಲ್ಲಿ ಬೌದ್ಧರ ನಾಶ ಆಗಿದೆ. ದಲೈಲಾಮ ಹೇಳ್ತಾರೆ, ನಾವು ಮಠ ಕೇಂದ್ರಿತವಾಗಿದ್ದ ಕಾರಣಕ್ಕೆ ನಾವು ನಾಶ. ಹಿಂದೂ ಸಮಾಜ ಈ ಎಲ್ಲ ದಾಳಿಗಳ ನಂತರ ಕೂಡ ಇವತ್ತಿಗೆ ಉಳಿದಿದ್ರೆ ಅದಕ್ಕೆ ಕಾರಣ ಇದು ಮಠ ಕೇಂದ್ರಿತವಾಗಿಲ್ಲ. ಮನೆಯಲ್ಲಿ ಮಾತೆಯಂದಿರನ್ನ ಕೇಂದ್ರಿತವಾಗಿ ಧರ್ಮ ಇದೆ. ಯಾರಿದನ್ನು ಉಳಿಸುತ್ತೆ ಕೇಳಿ ನಮ್ಮ ತಾಯಂದಿರು. ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಜಿಜಾಮಾತೆ ಸಿದ್ಧಪಡಿಸ್ತಾಳೆ. ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸದಾವಯಂ ಅಂತ ಹೇಳಿ 12ನೇ ವರ್ಷಕ್ಕಾಗುವಾಗ ಕೈಯಲ್ಲಿ ಕತ್ತಿ ಹಿಡಿದು ಧರ್ಮದ ರಕ್ಷಣೆಗಾಗಿ ನಿಲ್ಲುವಂತ ಆ ಪ್ರೇರಣೆಯನ್ನ ಆ ಹುಡುಗನಿಗೆ ಕೊಟ್ಟದ್ದು ಯಾರು? ತಾಯಿ. ಭಗತ್ ಸಿಂಗನಿಗೆ ಪ್ರೇರಣೆ ಕೊಟ್ಟಂತ ವಿದ್ಯಾವತಿ, ವಿವೇಕಾನಂದರಿಗೆ ಪ್ರೇರಣೆಯನ್ನು ಕೊಟ್ಟಂತ ಭುವನೇಶ್ವರಿ ದೇವಿ, ಇವರೆಲ್ಲರೂ ಕೂಡ ನಮ್ಮ ಸಮಾಜವನ್ನು ಕಟ್ಟಿದವರು. ಹಾಗಾಗಿ ನಮ್ಮ ಸಮಾಜದ ತಾಯಂದಿರು ಇಂತಹ ಮೆರವಣಿಗೆಗಳಲ್ಲಿ, ಶೋಭಾಯಾತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಧಾರ್ಮಿಕ ಪ್ರಜ್ಞೆಯನ್ನು ನಮ್ಮ ನಾಡಿನಲ್ಲಿ ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಅನೇಕ ಸಂಖ್ಯೆಯಲ್ಲಿ ಯುವ ಸಮುದಾಯದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಏನು ಕೇಳಿದ್ರೆ, ನಮ್ಮ ಧರ್ಮದ ಆಚಾರ ವಿಚಾರಗಳನ್ನ ಪ್ರತಿಯೊಂದು ಮನೆಯಲ್ಲಿ ಪಾಲನೆ ಮಾಡುವಂತದ್ದು ಮೊದಲ ಕರ್ತವ್ಯ. ಶಿವಾಜಿ ತರ ಗಡ್ಡ ಬಿಟ್ರೆ ಸಾಕಾಗ್ಲಿಕ್ಕಿಲ್ಲ, ಶಿವಾಜಿ ತರ ಸ್ಟಿಕ್ಕರ್ ಹಾಕಿಕೊಂಡು ತಿರುಗಿದ್ರೆ ಸಾಕಾಗ್ಲಿಕ್ಕಿಲ್ಲ. ಶಿವಾಜಿಯ ಚರಿತ್ರೆಯನ್ನ,
ಶಿವಾಜಿಯ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವನ್ನ ಪ್ರತಿಯೊಬ್ಬ ಯುವಕರು ಕೂಡ ಮಾಡಬೇಕು. ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ನಮ್ಮ ಸಮಾಜ ಉಳಿಯೋದಕ್ಕೆ ಸಾಧ್ಯ. ಆ ಶಿವಾಜಿ ಆದರ್ಶ ಏನು? ಎಂತ ಅದ್ಭುತವಾದಂತಹ ಆದರ್ಶ. ಛತ್ರಪತಿ ಶಿವಾಜಿ ಮಹಾರಾಜರು ಪನ್ನಹಾಳಗಡದ ಯುದ್ಧ ಆಗ್ತಾ ಇದೆ. ಯುದ್ಧ ಆಗುವಾಗ ಮಹಾರಾಜರು ಕೋಟೆಯ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ 11-12 ಸಾವಿರದ ಶತ್ರುಗಳು ಇಡೀ ಕೋಟೆಯನ್ನು ಆಕ್ರಮಿಸಿಕೊಂಡು 4 ಮೂಲೆಯಿಂದ ಪಹರೆ ಹಾಕಿ ಕುಟ್ಟಿದ್ದಾರೆ. 5-6 ತಿಂಗಳ ಒಳಗಡೆ ಇರುವಂತಹ ಅನ್ನ ನೀರು ಖಾಲಿ ಆಗ್ತಾ ಇದೆ. ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆ ಸಮಯದಲ್ಲಿ ಶಿವಾಜಿ ಮಹಾರಾಜರ ಬಳಿ ಕ್ಷೌರಿಕರ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ಬಂದು ಹೇಳ್ತಾನೆ, ಶಿವಾಜಿ ಮಹಾರಾಜರೇ, ನಾನು ನೋಡೋದಕ್ಕೆ ನಿಮ್ಮ ತರಾನೇ ಕಾಣ್ತೀನಿ. ನಿಮ್ಮ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ನಿಮ್ಮ ವೇಷವನ್ನು ಧರಿಸಿ ಶತ್ರುಗಳ ಶಿಬಿರಕ್ಕೆ ನಾನು ಹೋಗ್ತೀನಿ. ನಾನು ಹೋಗಿ ಅವರ ಮುಂದೆ ಶರಣಾಗ್ತೀನಿ ಶಿವಾಜಿ ನಾನು ಅಂತ ಹೇಳ್ಕೊಳ್ತೀನಿ. ಅವಕಾಶವನ್ನು ಬಳಸಿಕೊಂಡು ನೀವು ಇಲ್ಲಿಂದ ಪರಾರಿಯಾಗಬೇಕು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಶಿವಾಜಿ ಮಹಾರಾಜರು ಕೇಳ್ತಾರೆ, ಅರ್ಧ 1 ಗಂಟೆಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನೀನು ಶಿವಾಜಿ ಅಲ್ಲ ಅಂತ. ನಿನ್ನ ಕಥೆಯನ್ನು ನಿನ್ನ ಮುಗಿಸ್ಬಿಡ್ತಾರೆ. ಆ ಕ್ಷೌರಿಕ ಶಿವಾಕಾಶಿ ಹೇಳ್ತಾನೆ, ಹುಟ್ಟುವಾಗ ಶಿವಾಕಾಶಿಯಾಗಿ ಹುಟ್ಟಿದ್ದೇನೆ, ಸಾಯುವಾಗ ಛತ್ರಪತಿ ಶಿವಾಜಿಯಾಗಿ ಸಾಗ್ತೀನಿ ಅನ್ನುವಂತ ಆ ಬಲಿದಾನಕ್ಕೆ ಹುಡುಗ ಮುಂದಾಗ್ತಾನೆ. ಶಿವಾಜಿ ಮಹಾರಾಜರು 600 ಜನ ಸೈನಿಕರ ಜೊತೆಗೆ ಆ ಕೋಟೆಯಿಂದ ಹೊರಗೆ ನಿಲ್ತಾರೆ. ಮಳೆ ಬರ್ತಾ ಇದೆ, ಕಗ್ಗಾಲು ಕತ್ತಲೆ, ದೀಪವನ್ನು ಉರಿಸುವ ಹಾಗಿಲ್ಲ, ಕುದುರೆಯನ್ನು ಹತ್ತುವ ಹಾಗಿಲ್ಲ. ಕೈಯಲ್ಲಿ ತಲವಾರನ್ನು ಹಿಡ್ಕೊಂಡು 600 ಜನ ಕಾಡಿನಲ್ಲಿ ಪರಾರಿ ಆಗುವಾಗ ಸೇನಾಧಿಪತಿ ಬಾಜಿ ಪ್ರಭು ದೇಶಪಾಂಡೆ ಹೇಳ್ತಾರೆ, 600 ಜನ ನಾವು ಹೋಗ್ತಾ ಇದ್ದೀವಿ. ಇಷ್ಟು ಹೊತ್ತಿಗಾಗಲೇ ಅವ್ರಿಗೆ ಗೊತ್ತಾಗಿರುತ್ತೆ ನಮ್ಮ ದಾರಿಯಲ್ಲಿ ಅವರು ನಮ್ಮನ್ನು ಹಿಂಬಾಲಿಸ್ತಾ ಬರ್ತಾರೆ. ನಾಳೆ ಬೆಳಗ್ಗೆ ಆಗುವಾಗ ನಮ್ಮನ್ನು ಅವರು ಮುತ್ಕೊಳ್ತಾರೆ. 11,000 ಜನರನ್ನ 600 ಜನರಿಂದ ಎದುರಿಸುವ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ, 300 ಜನ ಸೈನಿಕರ ಜೊತೆಗೆ ನೀವು ವಿಶಾಲಗಡದ ಕೋಟೆಗೆ ಹೊರಡೋಗಿ, ನಾವು 300 ಜನ ಸೇರಿ 11,000 ಜನರ ಜೊತೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಆ ಬಾಜಿ ಪ್ರಭು ದೇಶಪಾಂಡೆ ಹೇಳ್ತಾರೆ. ಶಿವಾಜಿ ಮಹಾರಾಜ ವಿಶಾಲಗಡದ ಕೋಟೆಯನ್ನು ಮುಟ್ಟಿದ ತಕ್ಷಣ ನೀವು 3 ತೋಪುಗಳನ್ನು ಹಾರಿಸಿ ನಾವು ಯುದ್ಧವನ್ನು ಮುಗಿಸ್ಕೊಂಡು ಬಿಡ್ತೀವಿ. ಬಾಜಿ ಪ್ರಭು ದೇಶಪಾಂಡೆ, ಕುಲಾಜಿ ದೇಶಪಾಂಡೆ ಜಾತಿಯಲ್ಲಿ ಕರಾಳ ಬ್ರಾಹ್ಮಣರು 300 ಜನರನ್ನು ಸೇರಿಸಿ ಆ ದಾರಿಯಲ್ಲಿ ಅಡ್ಡ ನಿಲ್ಲಿಸಿ ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ವಿಶಾಲಗಡದ ಕೋಟೆ ಮುಟ್ಟುವವರೆಗೆ ಈ ದಾರಿಯಲ್ಲಿ ಬಿಜಾಪುರದ ಒಬ್ಬನೇ ಒಬ್ಬ ಮುಸಲ್ಮಾನ ಸೈನಿಕನನ್ನ ಎದುರು ಹೋಗೋದಕ್ಕೆ ನಾವು ಬಿಡಕೂಡದು. 11,000 ಸೇನೆ ಅವರಲ್ಲಿದೆ, ನಾವು ಹೋರಾಟವನ್ನು ಮಾಡಬೇಕು, ಬಲಿದಾನವನ್ನು ಮಾಡಬೇಕು ಅಂತ ಹೇಳಿದ್ರು. ಬೆಳಿಗ್ಗೆ 6 ಗಂಟೆಗೆ ಶುರುವಾದಂತಹ ಯುದ್ಧ. ಆಲೆ ಆಲೆ ಗನೀಮ ಕಿಂಡಿತ ಚೌತಾಳನಿ ಆಲೆ, ಜಾಲೆ ಜಾಲೆ ಸರ್ಜ ಮರಾಠಿ ಸಳಸಾವರಿ ಬಾಲೆ, ದೈವ ದೈವ ರಣ ಶಬ್ದಾವರೆ ಹರ ಹರ ಮಹಾದೇವ ಬಿಡಲ, ತಲಾಗಾಲು ಸ್ವಾತಂತ್ರ್ಯ ಸಂಗರಿ ರಿಪುವರಿ ಸಾಲ, ಕಾಲ ಭೈರವನ ರೂಪವನ್ನು ಧಾರಣ ಮಾಡಿ 300 ಜನ 11,000 ಜನರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಿರಂತರವಾದಂತಹ ಯುದ್ಧ. ಆ ಯುದ್ಧದಲ್ಲಿ ಅಷ್ಟು ಜನ ಬಲಿದಾನವನ್ನು ಮಾಡ್ತಾರೆ ಶಿವಾಜಿ ಮಹಾರಾಜರಿಗೆ ಬೇಕಾಗಿ. ಯಾರು ಕೂಡ ಜಾತಿಯನ್ನು ನೋಡಲಿಲ್ಲ, ಧರ್ಮವನ್ನು ನೋಡಲಿಲ್ಲ, ಅವರು ಕೇವಲ ಒಂದು ಆದರ್ಶಕ್ಕೆ ಬೇಕಾಗಿ ಹೋರಾಟವನ್ನು ಮಾಡಿದ್ರು. ಆ ರೀತಿಯ ಆದರ್ಶಕ್ಕಾಗಿ ನಮ್ಮ ಈ ಮಂಡ್ಯ ಭಾಗದ ಎಲ್ಲಾ ಕಾರ್ಯಕರ್ತರು ಕೂಡ ಹೋರಾಟವನ್ನು ಮಾಡಬೇಕು. ಆ ರೀತಿಯ ಧರ್ಮ ರಕ್ಷಣೆಯ ಸಂಕಲ್ಪವನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡಬೇಕು ಅನ್ನುವಂತ ಮಾತಿನ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.